ಕರ್ನಾಟಕದ ಮಾಲಾಧಾರಿಗಳ ಮೇಲೆ ಕೇರಳಿಗರು ದಬ್ಬಾಳಿಕೆಯನ್ನ ಮಾಡಿದ್ದಾರೆ. ಕರ್ನಾಟಕದ ಮಾಲಾಧಾರಿಗಳು ಕೇರಳಕ್ಕೆ ಹೋಗ್ತಾ ಇರ್ತಾರೆ ಶಬರಿಮಲೆ ಹಿನ್ನೆಲೆಯಲ್ಲಿ. ರಾಜ್ಯದ ಎಲ್ಲಾ ವಾಹನಗಳನ್ನು ತಡೆದು ಅಲ್ಲಿರುವಂತಹ ಗಡಿ ಭಾಗದಲ್ಲಿರುವಂತಹ ಪೊಲೀಸರು ನಿಲ್ಲಿಸಿದ್ದಾರೆ. ಬಾಡಿಗೆ ಗಾಡಿಯಲ್ಲಿ ಹೋಗಿರುವಂತಹ ಮಾಲಾಧಾರಿಗಳು ಈಗ ಸದ್ಯ ಕಂಗಾಲಾಗಿ ಹೋಗ್ಬಿಟ್ಟಿದ್ದಾರೆ. ಕೇರಳ ಸರ್ಕಾರದ ನಡೆಗೆ ಮಾಲಾಧಾರಿಗಳಿಂದ ಆಕ್ರೋಶ ವ್ಯಕ್ತಪಡಿಸಲಾಗ್ತಾ ಇದೆ. ರಸ್ತೆ ಮಧ್ಯದಲ್ಲೇ ಮನ್ಕೊಂಡು ಮಾಲಾಧಾರಿಗಳು ಆ ಸರ್ಕಾರದ ನಡೆಗೆ, ಆ ಪೊಲೀಸರ ನಡೆಗೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಶಬರಿ ಯಾತ್ರೆಗೆ ಬಂದಿರುವ ಎಲ್ಲ ಸ್ವಾಮಿಗಳಿಗೆ, ಶಬರಿ ಯಾತ್ರೆಗೆ ಬಂದಿರುವ ಸ್ವಾಮಿಗಳಿಗೆ, ಕೇರಳ ರಾಜ್ಯ ಸರ್ಕಾರಕ್ಕೆ ಕೇರಳ ರಾಜ್ಯ ಸರ್ಕಾರಕ್ಕೆ ಒಂದು ಮನವಿ. ಕರ್ನಾಟಕದಿಂದ ಬಂದಂಥ ಸ್ವಾಮಿಗಳನ್ನ ಎಲ್ಲರನ್ನೂ ಎರಿಮಲೆಯಲ್ಲಿ ಈ ಥರ ನಿಲ್ಲಿಸ್ಕೊಂಡು ಸ್ವಾಮಿಗಳು ಯಾರನ್ನೂ ಸಮೇತ ಗಾಡಿಗಳು ತಂದು ಹೋಗ್ಲಿಕ್ಕೆ ಬಿಡ್ತಾ ಇಲ್ಲ. ಸಮೇತ ಪಾರ್ಕಿಂಗಿಗೆ ಭಯಂಕರ ಮಾಡ್ತಿದ್ದಾರೆ. ನಾವು ಕರ್ನಾಟಕ ರಾಜ್ಯ ಸರ್ಕಾರ ಸ್ವಾಮಿಗಳೆಲ್ಲ ಸೇರ್ಕೊಂಡು ಸ್ಟ್ರೈಕ್ ಮಾಡ್ತಾ ಇದೀವಿ. ಸಮಯ ಯಾರು ಕೂಡ ಇಲ್ಲಿ ಪೊಲೀಸ್ನವರಾಗಲಿ ಯಾರೇ ಆಗಲಿ ನಮಗೆ ಭಾಗ್ಯ ಆಗ್ತಾ ಇಲ್ಲ. ಎಲ್ಲ ಅವ್ರವ್ರ ಬಾಡಿಗೆ ಅವರ ಕೆಲಸ ಮಾಡ್ತಾರೆ. ನಮ್ಮ ಸ್ವಾಮಿಗಳು ಇಲ್ಲಿ ಕಾಯ್ತಾ ನಿಂತ್ಕೊಂಡಿದ್ದೀವಿ. ಸಾವಿರಾರು ಜನ ಕರ್ನಾಟಕದಿಂದ ಕೇರಳ ಈ ಕೇರಳ ಸರ್ಕಾರದವರು ಕರ್ನಾಟಕ ಸರ್ಕಾರದಿಂದ ಬಂದಿರೋಂಥ ಅಯ್ಯಪ್ಪ ಸ್ವಾಮಿಗಳಿಗೆ ಮಲತಾಯಿ ಭಾವನೆ ಮಾಡ್ತಾ ಇದ್ದಾರೆ. ಈ ಆದ ಕಾರಣ ನಾವು ಏನು ಟ್ಯಾಕ್ಸ್ ಕಟ್ಟಲ್ವಾ, TP ಕಟ್ಟಲ್ವಾ, ರೋಡ್ ಟ್ಯಾಕ್ಸ್ ಕಟ್ಟಲ್ವಾ, ಇಲ್ಲಿ ಪಾರ್ಕಿಂಗ್ ಕಟ್ಟಲ್ವಾ, ಏನೇ ಒಂದು ಕಟ್ಟಿ ಈ ಸ್ವಾಮಿಗಳು ಅಯ್ಯಪ್ಪ ಸ್ವಾಮಿಗೆ ದೌರ್ಜನ್ಯ ಮಾಡ್ತಾ ಇದ್ದಾರೆ. ಈ ದೌರ್ಜನ್ಯಕ್ಕೆ ಕೇರಳ ಸರ್ಕಾರದವರು ಯಾಕೆ ಮಾಡ್ತಾರೆ? ಒಳ್ಳೇದು ಮಾಡ್ಕೊಡ್ಬೇಕು ಅಂತ ಪರಮಾತ್ಮ ಅಯ್ಯಪ್ಪ ಯಾಕೆ ಕೇರಳಕ್ಕೆ ಬಂದು ನಿಲ್ಲಿಸ್ತಾನೆ? ದಯವಿಟ್ಟು ಕರ್ನಾಟಕಕ್ಕೆ ಬಂದು ನಿಲ್ಲಿಸಿದ್ರೆ ಭಾರಿ ಒಳ್ಳೇದಾಗ್ತಿತ್ತು. ನಮಗೆ TPಯನ್ನು ಕಟ್ತಾ ಇದ್ದೀವಿ. ನಮ್ಮ ಹಣವನ್ನು ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ನಮ್ಮ ಕೇರಳ ಸರ್ಕಾರಕ್ಕೆ ಕರ್ನಾಟಕ ಹರಿದು ಬರ್ತಾ ಇದೆ. ಆದರೆ ನಮಗೆ ಅನ್ಯಾಯ ಆಗ್ತಾ ಇದೆ. ಇದನ್ನ ದಯವಿಟ್ಟು ಕೇರಳ ಸರ್ಕಾರ, ನಮ್ಮ ಕರ್ನಾಟಕ ಸರ್ಕಾರದವರು ನಮ್ಮನ್ನು ಗಮನ ಹರಿಸಿ ನಮಗಾಗಿರುವ ಅನ್ಯಾಯನ ದಯವಿಟ್ಟು ಗಮನಿಸಬೇಕಂತೇಳಿ ಎಲ್ಲ ಸ್ವಾಮಿಗಳ ಪರವಾಗಿ ಕೇಳ್ಕೊಳ್ತಾ ಇದ್ದೀನಿ. ಸ್ವಾಮಿಗೆ ಶರಣಮಯ್ಯಪ್ಪ. ಕರ್ನಾಟಕದ ಮಾಲಾಧಾರಿಗಳು ಕೇರಳಕ್ಕೆ ಹೋಗಿರುವಂತಹ ಸಂದರ್ಭದಲ್ಲಿ ಕೇರಳದ ಗಡಿಭಾಗದಲ್ಲಿ ಯಾವುದೇ ಕಾರಣಕ್ಕೂ ವಾಹನಗಳನ್ನು ಬಿಡ್ತಾ ಇಲ್ವಂತೆ. ಕರ್ನಾಟಕದ ವಾಹನಗಳೇನಿದ್ದಾವೆ ಆ ವಾಹನಗಳನ್ನು ಬಿಡ್ತಾ ಇಲ್ಲ ಅನ್ನುವಂತಹ ಕಾರಣಕ್ಕಾಗಿ ಯಾವಾಗ ಈ ರೀತಿಯಾಗಿ ಮಾಡ್ತಾರೆ ಆ ಸಂದರ್ಭದಲ್ಲಿ ಕರ್ನಾಟಕದ ಮಾಲಾಧಾರಿಗಳು, ಬಹುತೇಕ ಎಲ್ಲರೂ ಸಹ ಚಿಕ್ಕಮಗಳೂರದವರು ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಅವರು ಹೋದಂತಹ ಸಂದರ್ಭದಲ್ಲಿ ಅವರಿಗೆ ಬಿಡದೇ ಇರುವಂತಹ ಕಾರಣಕ್ಕಾಗಿ ನಡು ರಸ್ತೆಯಲ್ಲೇ ಅಯ್ಯಪ್ಪ ಮಾಲಾಧಾರಿಗಳು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಯಾಕೆ ಈ ರೀತಿಯಾಗಿ ದೌರ್ಜನ್ಯವನ್ನು ಮಾಡಲಾಗ್ತಾ ಇದೆ? ಕೇರಳ ಸರ್ಕಾರ ಯಾಕೆ ಇಷ್ಟು ಕಠೋರವಾಗಿ ನಿಷ್ಠುರವಾಗಿ ನಡ್ಕೊಳ್ತಾ ಇದೆ? ಕರ್ನಾಟಕದಿಂದ ಬಹಳಷ್ಟು ಆದಾಯ ಬರ್ತಾ ಇದೆ ಈ ಮಾಲಾಧಾರಿಗಳಿಂದ. ಕೋಟ್ಯಾಂತರ ರೂಪಾಯಿ ಪ್ರತಿ ವರ್ಷವೂ ಸಹ ಒಂದು ಟ್ಯಾಕ್ಸ್ ರೀತಿಯಲ್ಲಾಗಿರ್ಬೋದು, ಅಥವಾ ಅಲ್ಲಿ ಹೋದಂತಹ ಸಂದರ್ಭದಲ್ಲಿ ಹೋಟೆಲ್ ಇರ್ಕೊಳ್ಳೋದಾಗಿರ್ಬೋದು, ಅಥವಾ ಅಲ್ಲಿ ಹೋದಂತಹ ಸಂದರ್ಭದಲ್ಲಿ ಅಲ್ಲಿರುವಂತಹ ಜನರಿಗೆ ವ್ಯಾಪಾರ ವಹಿವಾಟನ್ನ ಮಾಡಿ ಬರ್ತಾರೆ. ಕೇವಲ ಅಲ್ಲಿ ಹೋಗ್ತಾ ಇರುವಂಥದ್ದು ದೇವರ ದರ್ಶನಕ್ಕೆ. ಆ ದೇವರ ದರ್ಶನಕ್ಕೆ ಹೋಗುವಂತಹ ಸಂದರ್ಭದಲ್ಲೂ ಸಹ ಇದೇ ರೀತಿಯಾಗಿ ನಡ್ಕೊಂಡ್ರೆ ಹೇಗೆ ಅನ್ನುವಂತಹ ಪ್ರಶ್ನೆ ಮಾಡ್ತಾ ಇದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.